ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 57. ಪ್ರಾದ್ಯ ಬಂದಾಗಿನಿಂದ ನೋಡ್ತಾ ಇದ್ದೀನಿ. ಯಾಕೋ ಅವಳು ಮೊದಲಿನ ಆಗಿಲ್ಲ ಅನ್ನಿಸ್ತಿದೆ. ಪ್ರಾದ್ಯ ಊರಿಗೆ ಹೋದ ಮೇಲೆ ಕೆಲವು ದಿನಗಳಿಂದ ಅವಳನ್ನು ಗಮನಿಸುತ್ತಿದ್ದ ಕುಮಾರ್ ಅವರು ವಿಶಾಲಾರ ಬಳಿ ಹೇಳಿಕೊಂಡರು. ಏನೋಪ್ಪ, ನಂಗೊತ್ತಿಲ್ಲ, ಕೇಳಿದ್ರೆ ಹೇಳ್ಬೇಕಲ್ಲ. ಹೇಳಿದರು ವಿಶಾಲ. ಯಾವುದಕ್ಕೂ ನಾನೊಮ್ಮೆ ಅವಳಲ್ಲಿ ಮಾತಾಡ್ತೀನಿ, ಏನ್ ವಿಷಯ ಅಂತ ವಿಚಾರಿಸ್ತೀನಿ, ಹೇಳಿದ ಕುಮಾರ್ ಪ್ರಾದ್ಯ ರೂಮ್ ಕಡೆ ಹೆಜ್ಜೆ ಹಾಕಿದ್ದರು. ಕಾದಂಬರಿ ಪುಸ್ತಕ ತೆರೆದಿಟ್ಟುಕೊಂಡು ಏನನ್ನು ಯೋಚಿಸುತ್ತಾ ಕೂತಿದ್ದ ಪ್ರಾದ್ಯ ಕಣ್ಣುಗಳು ಪುಸ್ತಕದ ಮೇಲಿದ್ದರೂ ಅವಳ ಮನಸ್ಸು ಗಮನ ಇನ್ನೆಲ್ಲೋಯ್ತು. ಪ್ರಾದ್ಯ ಪ್ರಾದ್ಯ ಕುಮಾರ್ ಅವರು ಕೂಗಿದಾಗ ಅವಳಿಂದ ಯಾವ ಪ್ರತಿಕ್ರಿಯೆಯೂ ಇರಲಿಲ್ಲ. ಪ್ರಾದ್ಯ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಅವಳ ಕೈಯಲ್ಲಿದ್ದ ಪುಸ್ತಕ ಮಡಚಿಡುತ್ತಾ ಅವಳ ಪಕ್ಕ ಕೂತು ಕೇಳಿದರು ಕುಮಾರ್. ಏನಿಲ್ಲ ಅಪ್ಪ, ಏನಿಲ್ಲ, ಹೇಳಿದವಳ ದನಿ ನಡುಗಿತು. ನೀನು ಊರಿಗೆ ಬಂದಾಗಿನಿಂದ ನೋಡ್ತಾ ಇದ್ದೀನಿ, ಯಾವಾಗ ನೋಡಿದ್ರು ಏನೋ ಯೋಚನೆಯಲ್ಲಿ ಮುಳುಗಿರ್ತಿ. ನಾವು ಮಾತಾಡಿದ್ರು ನಿಂಗೇನು ಕೇಳಿಸಲ್ಲ. ನೀನು ನಿನ್ನದೇ ಲೋಕದಲ್ಲಿ ಇರ್ತಿ. ಇಷ್ಟಕ್ಕೂ ಏನಾಗಿದೆ ನಿಂಗೆ? ಏನಾದ್ರೂ ಸಮಸ್ಯೆ ಇದ್ರೆ ಹೇಳ್ಕೊ. ಆದ್ಯಾನ ಮದುವೆ ಬೇರೆ ಬಂತು. ಈ ಹೊತ್ತಲ್ಲಿ ನೀನು ಹೀಗೆ ಮಂಕಾಗಿದ್ರೆ ಹೇಗೆ? ಅವಳ ತಲೆ ನೇವರಿಸುತ್ತಾ ಕೇಳಿದರು ಕುಮಾರ್. ಅಪ್ಪ, ಅದೇನಂದ್ರೆ ಅಭಿ ವಿಷಯ ಹೇಳಬೇಕು ಅಂದುಕೊಂಡವಳಿಗೆ ಧೈರ್ಯ ಸಾಲಲಿಲ್ಲ. ಹೇಳಮ್ಮ, ಏನು? ಕುಮಾರ್ ಅವರು ಮತ್ತೆ ಕೇಳಿದಾಗ, ಅಪ್ಪ, ಅದು ನನ್ನ ಫ್ರೆಂಡ್ ಸ್ವಾತಿ ಇದ್ದಾಳಲ್ಲ, ಅವಳು ನೆಕ್ಸ್ಟ್ MBA ಮಾಡ್ತೀನಿ ಅಂತ ಹೇಳಿದ್ಲು. ನಂಗೂ ಮುಂದೆ ಓದೋ ಆಸೆ ಅಪ್ಪ. ನಿಮ್ಮಲ್ಲಿ ದುಡ್ಡಿಲ್ಲ, ನಿಮ್ಗೆ ಕಷ್ಟ ಆಗುತ್ತೆ ಅಂತ ಗೊತ್ತು. ಎಜುಕೇಶನ್ ಲೋನ್ ಸಿಗುತ್ತಲ್ಲ, ಅದ್ರಲ್ಲಿ ಓದ್ತೀನಿ ಅಪ್ಪ, ಹೇಳಿದಳು ಪ್ರಾದ್ಯ. ಅದು ನಿನ್ನ ಓದಿಸೋದು ಕಷ್ಟ ಅಲ್ಲಮ್ಮ. ನಾನ್ ನೋಡಿದ್ರೆ ಆದ್ಯ ಮದುವೆ ಮುಗಿದ 5-6 ತಿಂಗಳ ಒಳಗೆ ನಿನ್ ಮದುವೆ ಕೂಡ ಮಾಡಿ ಮುಗಿಸಿ ಬಿಡೋಣ ಅಂತಿದ್ದೆ, ಹೇಳಿದಾಗ ಪ್ರಾದ್ಯ ಕೂತಲ್ಲೇ ನಡುಗಿದಳು. ಇಷ್ಟು ಬೇಗ ಮದುವೆ ಬೇಡ ಅಪ್ಪ, ನಾನಿನ್ನು ಓದ್ಬೇಕು, ಹೇಳಿದವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಮದುವೆ ಆದ್ಮೇಲೆ ಬೇಕಿದ್ರೆ ಓದು ಪ್ರಾದ್ಯ, ಆಮೇಲೆ ನೀನುಂಟು, ನಿನ್ ಗಂಡ ಉಂಟು. ನಿಮ್ಮತ್ತೆ ನೋಡಿದ್ರೆ ನಾಳೆನೆ ಮದುವೆ ಮಾಡಿ ಕೊಡು ಅಂತ ಅವಸರದಲ್ಲಿ ಇದ್ದಾಳೆ. ಅಂಥದ್ರಲ್ಲಿ ನಾನು ಮದುವೆ ಈಗ ಬೇಡ, ಅವಳು ಓದ್ಬೇಕಂತೆ ಅಂದ್ರೆ ಅಷ್ಟೇ ಕತೆ, ಕುಮಾರ್ ಹೇಳಿದರು. ನನ್ ಫ್ರೆಂಡ್ಸ್ ಯಾರು ಕೂಡ ಇಷ್ಟು ಬೇಗ ಮದುವೆ ಆಗ್ತಿಲ್ಲ ಅಪ್ಪ. ನಂಗೆ ಮಾತ್ರ ಯಾಕೆ ಇಷ್ಟು ಬೇಗ ಮದುವೆ? ಈಗಲೇ ಮದುವೆ ಆಗೋಕೆ ನನಗಿಷ್ಟ ಇಲ್ಲ, ಧೈರ್ಯ ಮಾಡಿ ಹೇಳಿದಳು ಪ್ರಾದ್ಯ. ಏನೇ ಮಾತಾಡ್ತಾ ಇದೀಯಾ ನೀನು? ನಮ್ಮ ಮಾನ ಕಳಿಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಓದಿದ್ ಸಾಕು, ಇನ್ನು ಓದ್ಬೇಕಂದ್ರೆ ಮದ್ವೆ ಆದ್ಮೇಲೆ ಗಂಡನಿಗೇಳು, ಅವನೇ ಓದಿಸ್ತಾನೆ. ನಿಮ್ಮಿಬ್ಬರಿಗೆ ಮದ್ವೆ ಮಾಡದೆ ನಾವು ನೆಮ್ಮದಿಯಾಗಿ ಇರೋಕಾಗತ್ತಾ? ಇಷ್ಟು ದಿನ ನಿನ್ ಮಾತು ಕೇಳಿದಕ್ಕೆ ಒಳ್ಳೆ ಮಗಳಾಗಿ ನಮ್ಮ ಮಾತಿಗೂ ಬೆಲೆ ಕೊಡೋದನ್ ಕಲಿ, ವಿಶಾಲರವರು ಜೋರಾಗಿ ಹೇಳಿದಾಗ ಪ್ರಾದ್ಯ ಎದರಿಕೊಂಡಳು. ವಿಶಾಲ, ನೀನು ಸುಮ್ನಿರು, ನಾನ್ ಮಾತಾಡ್ತೀನಿ, ಕುಮಾರ್ ಹೇಳಿದಾಗ. ಏನ್ ಮಾತಾಡೋದು ನೀವು? ಇಷ್ಟು ದಿನ ಮಕ್ಕಳ ತಾಳಕ್ಕೆ ತಕ್ಕಂತೆ ನೀವು ಕುಣಿದಿದ್ದು ಸಾಕು, ಕೋಪದಲ್ಲಿ ಹೇಳಿದರು ವಿಶಾಲ. ಅಮ್ಮ, ಅವಳಿಗೆ ಈಗ್ಲೇ ಮದ್ವೆ ಬೇಡ ಅಂದ್ರೆ ಒತ್ತಾಯ ಮಾಡೋದು ಯಾಕೆ? ಓದ್ತೀನಿ ಅಂತಿದ್ದಾಳಲ್ಲ, ಓದ್ಲಿ ಬಿಡಿ, ತಂಗಿಯ ಪರವಹಿಸಿ ಮಾತಾಡಿದಳು ಆದ್ಯ. ನೀನು ನಿನ್ನದೆಷ್ಟಿದ್ಯೋ ಅಷ್ಟ್ ನೋಡ್ಕೋ ಹೋಗು, ಅಧಿಕ ಪ್ರಸಂಗ ಮಾಡೋಕ್ ಬರ್ಬೇಡ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನಮ್ಗೆ ಚೆನ್ನಾಗ್ ಗೊತ್ತು, ಆದ್ಯಾಗೂ ಗದರಿದರು ವಿಶಾಲ. ನಿಮ್ ಖುಷಿಗೋಸ್ಕರ ನೀವ್ ಹೇಳೋ ಹುಡುಗನ್ ಜೊತೆ ಮದ್ವೆ ಆದ್ರೂ ಅವನಿಗೆ ಬರೀ ಹೆಸರಿಗಷ್ಟೇ ನಾನು ಹೆಂಡತಿ ಆಗಿರ್ತೀನಿ. ಯಾಕಂದ್ರೆ ನನ್ ಮನ್ಸಲ್ಲಿ ಈಗಾಗಲೇ ಇನ್ನೊಬ್ಬ ಹುಡುಗ ಇದ್ದಾನೆ. ನಿಮ್ಮನ್ನೆಲ್ಲ ಒಪ್ಪಿಸಿ ಮದ್ವೆ ಆದ್ರೆ ಅವನನ್ನೇ ಅಂತ ನಾನು ಯಾವತ್ತೂ ಅಂದ್ಕೊಂಡಿದ್ದೆ. ಅವನ್ ಜೊತೆ ಮದ್ವೆ ಆಗದೆ ಹೋದ್ರು ಅವನನ್ನು ಪ್ರೀತಿಸಿದ ಮನ್ಸು ಅದನ್ ಯಾವತ್ತೂ ಮರೆಯಲ್ಲ, ಪ್ರಾದ್ಯ ಹೇಳಿದಾಗ ಕುಮಾರ್ಗೆ ಆಘಾತವಾದರೆ ವಿಶಾಲರವರು ಕೋಪದಿಂದ ಕೆಂಪಾದರು. ಏನೇ ಹೇಳ್ತಿದ್ಯಾ? ಕೇಳುತ್ತಾ ಪ್ರಾದ್ಯಗೆ ಸರಿಯಾಗಿ ಹೊಡೆದರು. ಕುಮಾರ್ ಅವರು ಕೂಡ ಅವರನ್ನು ತಡೆಯಲಿಲ್ಲ. ಅಮ್ಮ, ಬಿಡಮ್ಮ, ಅವಳನ್ನ ಸಾಯಿಸ್ತೀರಾ ಹೇಗೆ? ಬಿಡಮ್ಮ, ವಿಶಾಲಾರ ಹೊಡೆತದಿಂದ ಬಿಡಿಸಿದಳು ಆದ್ಯ. ಯಾರೇ ಅವನು? ಅವನನ್ನ ಮರಿತೀನಿ ಅಂತ ಹೇಳಿ ಮಾತು ಬೇರೆ ಕೊಟ್ಟಿದ್ದೆ ಅಲ್ವಾ? ಯಾಕೀಗ ನಮ್ಮ ಹೊಟ್ಟೆ ಉರಿಸ್ತಾ ಇದ್ಯಾ? ಅಳುತ್ತಾ ಅಲ್ಲೇ ಕುಸಿದರು ವಿಶಾಲ. ಅಳುತ್ತಿದ್ದ ಪ್ರಾದ್ಯ ಏನೊಂದು ಮಾತಾಡಲಿಲ್ಲ. ಅಮ್ಮ, ಅವಳಿಗೆ ಈ ಮದುವೆ ಇಷ್ಟ ಇಲ್ಲ. ಈಗಾಗಲೇ ಅವಳು ಒಬ್ಬನನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ. ಅವನು ಕೂಡ ತುಂಬಾ ಒಳ್ಳೆ ಹುಡುಗ. ನಿಮ್ಗೆ ಮಗಳ ಖುಷಿಗಿಂತ ಅತ್ತೆಗೆ ಕೊಟ್ಟ ಮಾತೆ ಮುಖ್ಯ ಆಗಿ ಹೋಯ್ತಾ? ಪ್ಲೀಸ್ ಅಪ್ಪ, ಅವಳು ಪ್ರೀತಿಸ್ತಾ ಇರೋ ಹುಡುಗನ್ ಜೊತೆ ಅವಳ ಮದುವೆ ಮಾಡಿಸಿ, ಅವಳು ಖುಷಿಯಾಗಿರ್ತಾಳೆ, ಆದ್ಯ ಹೇಳಿದಾಗ ಅಷ್ಟು ಹೊತ್ತು ತಾಳ್ಮೆಯಿಂದ ಕೂತಿದ್ದ ಕುಮಾರ್ ಅವರು ಎದ್ದು ನಿಂತು ಆದ್ಯ ಕೆನ್ನೆಗೆ ಬಲವಾಗಿ ಬೀಸಿ ಹೊಡೆದರು.
ತಂಗಿಗೆ ಬುದ್ಧಿ ಹೇಳ್ಬೇಕಾದವಳು ಅವಳು ತಪ್ಪನ್ ಸಮರ್ಥಿಸಿಕೊಳ್ತಾ ಇದ್ಯಾ? ನನ್ನ ಪ್ರಾಣ ಇರೋವರೆಗೂ ನಿನ್ ತಂಗಿ ಆಸೆ ಈಡೇರಲ್ಲ. ಅವಳನ್ನ ಯಾರಿಗ್ ಕೊಟ್ಟು ಮದ್ವೆ ಮಾಡ್ಬೇಕು, ಯಾರ್ ಜೊತೆ ಮಾಡಿಸ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ವಾರದಲ್ಲಿ ಮದ್ವೆ ಆಗಿ ಹೋಗ್ತಿರೋ ನಿನಗೆ ಅದರ ತಲೆನೋವು ಬೇಡ. ಎಂದು ಮಕ್ಕಳ ಮೇಲೆ ಕೈ ಎತ್ತದ ಕುಮಾರ್ ಅವರು ಒಡೆದಿದ್ದು ಆದ್ಯ ಪ್ರಾದ್ಯ ಜೊತೆ ವಿಶಾಲರವರಿಗೂ ಆಶ್ಚರ್ಯವಾಗಿತ್ತು. ಐ ಆಮ್ ಸಾರಿ ಅಪ್ಪ. ಅವಳು ಮನೆ ಬಿಟ್ಟು ಹೋದ್ರೆ ಅಥವಾ ಪ್ರಾಣಕ್ಕೇನಾದ್ರೂ ಅಪಾಯ ಮಾಡ್ಕೊಂಡ್ರೆ ಆ ಭಯದಲ್ಲಿ ಆ ಹುಡುಗನ್ ಜೊತೆ ಮದ್ವೆ ಮಾಡಿಸಿ ಅಂದಿದ್ದು ಅಷ್ಟೇ. ಅಪ್ಪ ಒಡೆದ ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ಅಳುತ್ತಾ ಹೇಳಿದಳು ಆದ್ಯ. ತೊಂದ್ರೆ ಇಲ್ಲ, ಸತ್ರೆ ಸಾಯ್ಲಿ. ನಾನ್ ಸಾಯೋವರೆಗೂ ಅವಳು ಹೇಳೋ ಹುಡುಗನ್ ಜೊತೆ ಅವಳು ಮದ್ವೆ ಮಾತ್ರ ಆಗಲ್ಲ ಹೇಳಿ ಕೋಣೆಯಿಂದ ಹೊರ ನಡೆದರು ಕುಮಾರ್. ನಾವು ಮರ್ಯಾದೆಗೆ ಅಂಜೋ ಜನ. ನಿಮ್ಮಪ್ಪ ಮರ್ಯಾದೆ ಉಳಿಸೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಅದು ನಿಮ್ಮಿಬ್ಬರಿಗೂ ನೆನಪಿರಲಿ ಹೇಳಿ ಹೋದರು ವಿಶಾಲ. ಪ್ರಾದ್ಯ ಆದ್ಯಾನ ಅಪ್ಪಿಕೊಂಡು ಜೋರಾಗಿ ಅಳುತ್ತಿದ್ದರೆ ಹೇಗೆ ಸಮಾಧಾನ ಮಾಡಬೇಕೆಂದು ಗೊತ್ತಾಗದೆ ತಂಗಿಯ ಜೊತೆ ಅವಳು ಅತ್ತಳು. ಪ್ರಾದ್ಯ, ನಾನೊಂದ್ ಮಾತು ಹೇಳ್ತೀನಿ, ನೀನು ತಪ್ಪು ತಿಳ್ಕೊಬೇಡ. ಸ್ವಲ್ಪ ಸಮಾಧಾನ ಆದ ಮೇಲೆ ಹೇಳಿದಳು ಆದ್ಯ. ಏನು ಎಂಬಂತೆ ಕಣ್ಣೊರೆಸುತ್ತಾ ಅವಳನ್ನೇ ನೋಡಿದಳು ಪ್ರಾದ್ಯ. ನೀನು ಅವನ್ ಜೊತೆ ಮಾತಾಡಿ ಮನೆ ಬಿಟ್ಟು ಹೋಗು. ಅಪ್ಪ ಸತ್ರು ಅವನ್ ಜೊತೆ ನೀನ್ ಮದ್ವೆ ಮಾಡಿಸಲ್ಲ ಅಂತ ಅವರೇ ಬಾಯಿ ಬಿಟ್ಟು ಹೇಳಿದ್ರು. ಇನ್ನೂ ಅವರನ್ನು ಒಪ್ಪಿಸಬಹುದು ಅನ್ನೋ ಆಸೆನ ಬಿಟ್ಟು ಬಿಡು. ನಿನ್ ಪ್ರೀತಿ ಉಳಿಬೇಕು ಅಂದ್ರೆ ಇದು ಬಿಟ್ಟು ಬೇರೆ ಯಾವ ದಾರಿನೂ ಇಲ್ಲ, ಆದ್ಯ ಹೇಳಿದಳು. ಪ್ರಾದ್ಯ ಏನು ಉತ್ತರಿಸದೆ ಅವಳಾಡಿದ ಮಾತಿನ ಬಗ್ಗೆಯೇ ಯೋಚಿಸುತ್ತಿದ್ದಳು. ಅವನಿಗೆ ಫೋನ್ ಮಾಡಿ ನಂಗೆ ಕೊಡು, ನಾನು ಅವನಲ್ಲಿ ಮಾತಾಡ್ತೀನಿ. ಯೋಚನೆ ಮಾಡ್ಬೇಡ, ನೀನು ಅವನ ಜೊತೆ ಚೆನ್ನಾಗಿರ್ತೀಯ ಅನ್ನೋ ನಂಬಿಕೆ ನನಗಿದೆ. ಅಭಿ ದೇವಸ್ಥಾನದಲ್ಲಿ ಪ್ರಾದ್ಯ ಜೊತೆ ಮಾತಾಡಿದ್ದನ್ನ ಕೇಳಿಸಿಕೊಂಡಿದ್ದ ಆದ್ಯಗೆ ಅಭಿ ವ್ಯಕ್ತಿತ್ವದ ಪರಿಚಯವಾಗಿತ್ತು. ಅದನ್ನೇ ನೆನೆಸಿಕೊಂಡು ಹೇಳಿದಳು ಆದ್ಯ. ಅವಳ ಮಾತಿಗೆ ಬೆಲೆ ಕೊಟ್ಟು ಅಭಿ ಜೊತೆ ಮಾತಾಡುವ ಸಲುವಾಗಿ ಅವನ ನಂಬರ್ಗೆ ಕರೆ ಮಾಡಿದಳು. ಎಷ್ಟು ಕರೆ ಮಾಡಿದರೂ ಅವನು ಮಾತ್ರ ಕರೆ ಸ್ವೀಕರಿಸಲಿಲ್ಲ. ಕಾಲ್ ರಿಸೀವ್ ಮಾಡ್ತಿಲ್ವಾ? ಮೆಸೇಜ್ ಮಾಡ್ಬಿಡು, ನೋಡಿದಾಗ ಅವನೇ ಕಾಲ್ ಮಾಡ್ತಾನೆ. ಆದ್ಯ ಹೇಳಿದಂತೆ ಮಾಡಿದಳು ಪ್ರಾದ್ಯ. ಬಿಡುವಿನ ವೇಳೆಯಲ್ಲಿ ಫೋನ್ ನೋಡಿದ ಅಭಿ ಪ್ರಾದ್ಯ ನಂಬರ್ನಿಂದ ಸುಮಾರು ತಪ್ಪಿದ ಕರೆಗಳ ಜೊತೆ ಅವಳ ಮೆಸೇಜ್ ನೋಡಿ ಅವಳಿಗೆ ಕರೆ ಮಾಡಿದ. ಫೋನ್ ಹಿಡಿದು ಅವನ ಕರೆಗೆ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಪ್ರಾದ್ಯ ಒಂದೇ ರಿಂಗಿಗೆ ಕರೆ ಸ್ವೀಕರಿಸಿದಳು. ಅಭಿ, ಪ್ಲೀಸ್ ಇಲ್ಲಿಂದ ನನ್ನ ಕರ್ಕೊಂಡೋಗು. ಇಲ್ಲಿಯೇ ಇದ್ರೆ ನಂಗೆ ಬೇರೆ ಮದ್ವೆ ಮಾಡ್ತಾರೆ. ನಿನ್ನ ಬಿಟ್ಟು ಬೇರೆ ಯಾರನ್ನು ನಾನು ಮದ್ವೆ ಆಗೋದಿಲ್ಲ. ಪ್ಲೀಸ್ ಅಭಿ, ಒಮ್ಮೆ ಬಂದು ನನ್ನ ಇಲ್ಲಿಂದ ಕರ್ಕೊಂಡೋಗು. ಪ್ರಾದ್ಯ ಮಾತು ಮುಗಿಯುವ ಮೊದಲೇ ಅವಳ ಕೆನ್ನೆ ಮೇಲೆ ವಿಶಾಲರ ಕೈ ಬೆರಳಚ್ಚು ಮೂಡಿಸಿತು. ಜೊತೆಗೆ ಫೋನ್ ನೆಲಕ್ಕೆ ಒಡೆದು ಚೂರು ಚೂರಾಗಿತ್ತು. ಕಂಗಳಲ್ಲಿ ನೀರು ತುಂಬಿಕೊಂಡು ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ತಲೆ ತಗ್ಗಿಸಿ ಕೂತವಳ ಮುಂದೆ ಉಗ್ರರೂಪಿಯಾಗಿ ನಿಂತಿದ್ದರು ವಿಶಾಲ. ಕತೆ ಮುಂದುವರೆಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.